ಅರಳಿ ಮರದ ನೆರಳು ಮನೆಯ ಮೇಲೆ ಬೀಳುತ್ತಿದ್ರೆ ಎಚ್ಚರ, ಸಂಕಷ್ಟ ತಪ್ಪಿದ್ದಲ್ಲ. ಅರಳಿ ಮರವನ್ನು ದೈವಿಕ ಮರವೆಂದು ಪರಿಗಣಿಸಿ ಪೂಜೆ ಮಾಡಲಾಗುತ್ತದೆ. ಆದರೆ ಇದು ಮನೆಯ ಒಳಗೆ ಅಥವಾ ಮನೆಯ ಹೊರಗೆ ಬೆಳೆಯುವುದು ತುಂಬಾನೇ ಅಶುಭ. ಹಾಗಾಗಿ ಅಕಸ್ಮಾತ್ ಅರಳಿ ಮರ ನಿಮ್ಮ ಮನೆಯಲ್ಲಿ ಅಥವಾ ಮನೆಯ ಸಮೀಪ ಬೆಳೆದಿದ್ದರೆ ಏನು ಮಾಡಬೇಕು, ಏನು ಮಾಡಬಾರದು ಎಂಬುದರ ಮಾಹಿತಿ ಇಲ್ಲಿದೆ. ವಾಸ್ತುಶಾಸ್ತ್ರದ ಪ್ರಕಾರ ಧನಾತ್ಮಕ ಶಕ್ತಿಯನ್ನು ಕಾಪಾಡಿಕೊಳ್ಳುವಲ್ಲಿ ಮರ, ಗಿಡಗಳು ಹಾಗೂ ಸಸ್ಯಗಳು ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸುತ್ತವೆ. ಕೆಲವು ಸಸ್ಯಗಳು ಧನಾತ್ಮಕ ಶಕ್ತಿಯನ್ನು ಕಾಪಾಡಿಕೊಳ್ಳಲು ನೆರವಾದರೆ ಇನ್ನು ಕೆಲವು ಗಿಡಗಳು ನಕಾರಾತ್ಮಕತೆಯನ್ನು ಉಂಟುಮಾಡುತ್ತವೆ. ಆದ್ದರಿಂದಲೇ ಮನೆಯ ಸುತ್ತಮುತ್ತ ಅಂತಹ ನಕಾರಾತ್ಮಕ ಶಕ್ತಿಯನ್ನು ಉಂಟುಮಾಡುವ ಗಿಡಗಳು ಇದ್ದರೆ ಅವುಗಳನ್ನು ತೆಗೆಯಬೇಕಾಗುತ್ತದೆ. ಇಂತಹದ್ದೇ ಒಂದು ಮರವೆಂದರೆ ಅದು ಅರಳಿ ಮರ. ಹಿಂದೂ ಧರ್ಮದಲ್ಲಿ ಅರಳಿ ಮರಕ್ಕೆ ಬಹಳ ಮಹತ್ವದ ಸ್ಥಾನವಿದೆ. ಅದನ್ನು ದೇವವೃಕ್ಷ ಎಂದು ಪೂಜಿಸುವುದೂ ಉಂಟು. ಆದರೆ ಪವಿತ್ರವಾದ ಅರಳಿ ಮರವನ್ನು ಮನೆಯ ಆಸುಪಾಸಿನಲ್ಲಿ ಬೆಳೆಸುವ ಹಾಗಿಲ್ಲ. ಅದರ ನೆರಳು ಸಹ ವಾಸಸ್ಥಾನವಾದ ಮನೆಯ ಮೇಲೆ ಬೀಳಬಾರದು ಅನ್ನುತ್ತದೆ ವಾಸ್ತುಶಾಸ್ತ್ರ. ಈ ಮರವಿದ್ದರೆ ಅದು ಆರ್ಥಿಕ ಸಂಕಷ್ಟಗಳಿಗೆ ಕಾರಣವಾಗುತ್ತದೆ. ಹಾಗಾಗಿ ಮನೆಯಲ್ಲಿ ಅರಳಿ ಮರವಿದ್ದರೆ ಯಾವ ರೀತಿ ಈ ಮರವನ್ನು ತೆಗೆದುಹಾಕಬೇಕು ಎಂಬುದರ ಮಾಹಿತಿಯನ್ನು ಇಲ್ಲಿ ತಿಳಿಯೋಣ. 1. ಮನೆಯಲ್ಲಿ ಅರಳಿ ಮರ ಇರುವಿಕೆಯು ನಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಅರಳಿ ಮರವನ್ನು ದೈವಿಕ ಮರವೆಂದು ಪರಿಗಣಿಸಿ ಅನೇಕ ಸಂದರ್ಭಗಳಲ್ಲಿ ಪೂಜಿಸಲಾಗುತ್ತದೆ. ಈ ಎಲ್ಲ ನಂಬಿಕೆಗಳ ಹೊರತಾಗಿಯೂ ಮನೆಯಲ್ಲಿ ಅರಳಿ ಮರವನ್ನು ಬೆಳೆಸುವುದು ತುಂಬಾನೇ ಅಶುಭ. ಯಾವ ಮನೆಯಲ್ಲಿ ಅರಳಿ ಮರ ಬೆಳೆತಿದೆಯೋ ಆ ಮನೆಯಲ್ಲಿ ಬಡತನ ಹರಡುತ್ತದೆ ಎಂದು ಹೇಳಲಾಗುತ್ತದೆ. 2. ವಿಜ್ಞಾನದ ಪ್ರಕಾರ ಅರಳಿ ಮರವು ಹೆಚ್ಚು ಆಮ್ಲಜನಕವನ್ನು ಬಿಡುಗಡೆ ಮಾಡುತ್ತದೆ. ಆದರೆ ರಾತ್ರಿಯಲ್ಲಿ ಅರಳಿ ಮರದಿಂದ ಸಾಕಷ್ಟು ಇಂಗಾಲದ ಡೈಆಕ್ಸೈಡ್ ಬಿಡುಗಡೆಯಾಗುತ್ತದೆ. ಇದು ಉಸಿರಾಟದ ಮೂಲಕ ಮಾನವ ದೇಹವನ್ನು ತಲುಪಿದಾಗ ಬಹಳಷ್ಟು ಹಾನಿ ಮಾಡುತ್ತದೆ. ಆದ್ದರಿಂದ ಪುರಾಣದ ನಂಬಿಕೆಗಳ ಪ್ರಕಾರ ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಮಾತ್ರ ಅರಳಿ ಮರದ ಬಳಿ ಹೋಗಬೇಕು. 3. ಮನೆಯ ಒಳಗೆ ಅಥವಾ ಮನೆಯ ಹೊರಗೆ ಅರಳಿ ಮರವನ್ನು ಬೆಳೆಸುವುದು ತುಂಬಾನೇ ಅಶುಭ. ಅಷ್ಟೇ ಅಲ್ಲ, ಯಾರ ಮನೆಯ ಮೇಲೆ ಅರಳಿ ಮರದ ನೆರಳು ಬೀಳುತ್ತದೆಯೋ ಆ ಮನೆಯಲ್ಲಿ ಉನ್ನತಿ ಕುಂಠಿತವಾಗುತ್ತದೆ. ಅಂತಹ ಮನೆಗಳಲ್ಲಿ ಸದಾ ಕಲಹಗಳು ಉಂಟಾಗುತ್ತಿರುತ್ತವೆ. ಸಾಮಾನ್ಯವಾಗಿ ಅರಳಿ ಮರ ಬೃಹದಾಕಾರವಾಗಿದೆ, ಸ್ವಚ್ಛಂದವಾಗಿ ಬೆಳೆಯುವ ಮರ. ಆದರೆ ಮನೆಗಳ ಸಂದು ಬಿರುಕುಗಳಲ್ಲಿ ಬೆಳೆಯಬೇಕು ಅಂದರೆ ಅದರ ಬೆಳವಣಿಗೆ ಸಂಕುಚಿತಗೊಳ್ಳುತ್ತದೆ. ಅದರ ಸ್ವಾತಂತ್ರ್ಯ ಹರಣವಾದಂಗಾಗುತ್ತದೆ. ಮನೆಯಲ್ಲಿ ಬಡತನ ಬರಲು ಪ್ರಾರಂಭಿಸುತ್ತದೆ. 4. ಮನೆಯ ಹೊರಗೆ ಅರಳಿ ಗಿಡ ಬೆಳೆದರೆ ಅದನ್ನು ಪೂಜಿಸಿ ಹೊರತೆಗೆದು ಕುಂಡದಲ್ಲಿ ನೆಡಬೇಕು. ಸಸ್ಯವನ್ನು ತೆಗೆದುಹಾಕುವಾಗ ಅದರ ಬೇರುಗಳನ್ನು ಮರೆತು ಕೂಡ ಕತ್ತರಿಸಬಾರದು ಎಂಬುದನ್ನು ನೆನಪಿನಲ್ಲಿಡಿ. ಧಾರ್ಮಿಕ ಗ್ರಂಥಗಳಲ್ಲಿ ಅರಳಿ ಮರದ ಮೇಲೆ ಬ್ರಹ್ಮದೇವನು ವಾಸವಾಗಿರುತ್ತಾನೆ ಎನ್ನುವ ನಂಬಿಕೆ ಇದೆ. ಒಂದು ವೇಳೆ ಅರಳಿ ಮರವನ್ನು ಮನೆಯಲ್ಲಿ ನೆಡಬೇಕೆಂದಿದ್ದರೆ ಅದನ್ನು ಮನೆಯ ಪೂರ್ವ ದಿಕ್ಕಿನಲ್ಲಿ ಎಂದಿಗೂ ನೆಡಬೇಡಿ. ಇದು ಮನೆಯಲ್ಲಿ ಹಣದ ಕೊರತೆಗೆ ಕಾರಣವಾಗುತ್ತದೆ. 5. ಈ ಅರಳಿ ಮರವನ್ನು ಕೀಳುವ ಮೊದಲು 45 ದಿನಗಳ ಕಾಲ ಅದನ್ನು ಪೂಜಿಸಿ ಮತ್ತು ಅದರ ಮೇಲೆ ಹಸಿ ಹಾಲನ್ನು ಅರ್ಪಿಸಬೇಕು. ಅದರ ನಂತರ ಅರಳಿ ಮರವನ್ನು ಬೇರಿನೊಂದಿಗೆ ಕಿತ್ತು ಬೇರೆ ಯಾವುದಾದರೂ ತೆರೆದ ಸ್ಥಳದಲ್ಲಿ ನೆಡಬೇಕು. ನಿಮ್ಮ ಮನೆಯ ಹೊರಗೆ ಈಗಾಗಲೇ ದೊಡ್ಡ ಅರಳಿ ಮರವಿದ್ದರೆ ಮತ್ತು ಅದರ ನೆರಳು ಮನೆಯ ಮೇಲೆ ಬೀಳುತ್ತಿದ್ದರೆ ನಿಮ್ಮ ಮನೆಯಲ್ಲಿ ಆರ್ಥಿಕ ಬಿಕ್ಕಟ್ಟು ಶುರುವಾಗುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಭಾನುವಾರದಂದು ಆ ಅರಳಿ ಮರವನ್ನು ಪೂಜಿಸುವುದರಿಂದ ನೀವು ಅದನ್ನು ವಿಂಗಡಿಸಬಹುದು. ಪೂಜೆ ಇಲ್ಲದೆ ಅರಳಿ ಮರವನ್ನು ಕತ್ತರಿಸುವುದರಿಂದ ಪಿತೃದೋಷ ಉಂಟಾಗುತ್ತದೆ. 6. ಪೂಜೆಯ ನಂತರ ಅದನ್ನು ಯಾವುದೇ ದೇವಾಲಯದಲ್ಲಿ ಇಡಬಾರದು ಎಂಬುದನ್ನು ನೆನಪಿನಲ್ಲಿಡಿ. ಅರಳಿ ಮರವನ್ನು ಕತ್ತರಿಸುವುದು ಜೀವನದಲ್ಲಿ ನಕಾರಾತ್ಮಕತೆಯನ್ನು ತರುತ್ತದೆ. ಇದರಿಂದ ವೈವಾಹಿಕ ಜೀವನದಲ್ಲೂ ಸಮಸ್ಯೆ ಉಂಟಾಗುತ್ತದೆ. ಇದು ಮಕ್ಕಳ ಮೇಲೂ ನಕಾರಾತ್ಮಕ ಪರಿಣಾಮ ಬೀರುತ್ತದೆ. ಇಷ್ಟೇ ಅಲ್ಲ, ಶಾಸ್ತ್ರಗಳ ಪ್ರಕಾರ ಪೂರ್ವಜರು ಅರಳಿ ಮರವನ್ನು ಕಡಿಯುವುದರಿಂದ ಸಂಕಷ್ಟಕ್ಕೆ ಒಳಗಾಗುತ್ತಾರೆ ಎನ್ನುವ ನಂಬಿಕೆ ಇದೆ. ವೀಕ್ಷಕರೇ, ನಿಮಗೆ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.